ಸಂಸಾರದಲ್ಲಿ ವೈರಾಗ್ಯ ಬಂದರೆ ಮಾತ್ರ ಭಗವಂತನಲ್ಲಿ ಭಕ್ತಿ ಬರಲಿಕ್ಕೆ ಸಾಧ್ಯ. ಸಂಸಾರದಲ್ಲಿ ನಮಗೆ ವೈರಾಗ್ಯ ಬಾರದೇನೆ ಸಂಸಾರದಲ್ಲೇ ಭಕ್ತಿ ಇದ್ರೆ ಭಗವಂತನಲ್ಲಿ ನಮಗೆ ಭಕ್ತಿ ಬರಲಿಕ್ಕೆ ಸಾಧ್ಯ ಇಲ್ಲ. ಸದ್ಯಕ್ಕೆ ನಿಮ್ಮ ಪರಿಸ್ಥಿತಿ ಹಾಗೆ. ಸಂಸಾರದಲ್ಲಿ ಭಕ್ತಿ ಜಾಸ್ತಿಯಾಗಿ ಪರಮಾತ್ಮನೇ ಬೇಡ ಅನ್ನೋಷ್ಟರ ಮಟ್ಟಿಗೆ ನಮ್ಮ ಪರಿಸ್ಥಿತಿ ಹೋಗಿದೆ. ಈ ಜೀವ ಸಂಸಾರದಲ್ಲಿ ಅನೇಕ ಜನ್ಮವನ್ನ ತಾಳ್ತಾನೆ, ಹುಟ್ಟುತ್ತಾನೆ ಸಾಯ್ತಾನೆ, ಹುಟ್ಟುತ್ತಾನೆ ಸಾಯ್ತಾನೆ. ಈ ಹುಟ್ಟುವ ಮಧ್ಯದಲ್ಲಿ ಅನೇಕ ದುಃಖಗಳನ್ನು ಅನುಭವಿಸ್ತಾನೆ. ಆ ತನ್ನ ಬಂಧು ಬಾಂಧವರನ್ನ, ಹೆಂಡತಿ ಮಕ್ಕಳನ್ನ ಪೋಷಣೆ ಮಾಡಬೇಕು, ಅವರನ್ನ ಸುಖಪಡಿಸಬೇಕು ಅಂತೇಳಿ ಬೇಕಾದ ಸಂಪಾದನೆಯನ್ನು ಮಾಡ್ತಾನೆ. ಸಂಪಾದನೆ ಸಾಲದೇ ಇದ್ದಾಗ ಅಡ್ಡದಾರಿಯನ್ನು ಹಿಡಿತಾನೆ. ಹೀಗೆ ನಾನಾ ಪರಿಯಾಗಿ ಒದ್ದಾಡಿ ಸಂಪಾದನೆ ಮಾಡಿ ಕೊನೆಗೆ ಸಂಪಾದನೆ ನಿಂತಾಗ ತನ್ನ ಬಂಧು ಜನಗಳೇ ತನ್ನನ್ನು ದೂರ ಮಾಡಿದಾಗ ಮತ್ತೆ ದುಃಖ ಪಡ್ತಾನೆ. ಕೊನೆಗೆ ಒಂದು ದಿವಸ ಈ ಆಹಾರ ತಿಂತಾನೆ, ಆಹಾರ ಜೀರ್ಣ ಆಗುವುದಿಲ್ಲ, ಅಜೀರ್ಣ ಆಗ್ತದೆ. ಅಜೀರ್ಣದಿಂದಾಗಿ ರೋಗಗಳು ಉಲ್ಬಣ ಆಗಿ ಮತ್ತೆ ದುಃಖ ಪಡ್ತಾನೆ. ಆ ರೋಗದಿಂದಾಗಿ ಸಾಯ್ತಾನೆ. ಹೀಗೆ ಮನುಷ್ಯ ಸಂಸಾರದಲ್ಲಿ ಏನೋ ಒಂದು ಸುಖವನ್ನು ಅರಿಸಿಕೊಂಡು ಪ್ರತಿಯೊಂದು ಹಂತದಲ್ಲಿ ಕೂಡ ದುಃಖವನ್ನೇ ಹೊಂತಾನೆ ಹೊರತು ಸಂಸಾರದಲ್ಲಿ ಶಾಶ್ವತ ಸುಖವನ್ನು ಕಾಣುವುದಿಲ್ಲ. ಅಲ್ಲಿ ಮತ್ತೆ ಸತ್ತು ಮೇಲೂ ಕೂಡ ಒಂದಷ್ಟು ಹಿಂಸೆಗಳನ್ನ, ನರಕ ಯಾತನೆಗಳನ್ನೆಲ್ಲ ಅನುಭವಿಸ್ತಾನೆ. ಮತ್ತೆ ಅವನು ಅಭ್ರಲೋಕಕ್ಕೆ ಬರ್ತಾನೆ, ಅಭ್ರಲೋಕದಿಂದ ಮೇಘಕ್ಕೆ ಬರ್ತಾನೆ, ಮೇಘದಿಂದ ತಂದೆಯ ಶರೀರಕ್ಕೆ ಬರ್ತಾನೆ, ತಂದೆಯ ಶರೀರದಿಂದ ತಾಯಿಯ ಗರ್ಭವನ್ನ ಪ್ರವೇಶ ಮಾಡ್ತಾನೆ. ಜನ್ಮಾಂತರದ ಎಲ್ಲ ಜ್ಞಾನಗಳು ಬರ್ತದೆ. ಹಿಂದೆ ಏನಾಗಿದ್ದೆ, ಏನು ಮಾಡಿದ್ದೆ, ಈಗೇನು ಮಾಡ್ತಾ ಇದ್ದೇನೆ ಅಂತೇಳಿ ಎಲ್ಲ ಜ್ಞಾನೋದಯ ಆಗಿ ದುಃಖ ಪಡ್ತಾನಂತೆ. ಎಲ್ಲಾ ಕ್ರಿಮಿಕೀಟಗಳು ಕೂಡ ಗರ್ಭದಲ್ಲಿ ಅವನಿಗೆ ಹಿಂಸೆ ಮಾಡ್ತದೆ, ಚುಚ್ಚುತ್ತದೆ, ಮೈಯೆಲ್ಲ ಉರಿಯಾಗ್ತದೆ. ತಾಯಿ ತಿನ್ನುವಂತಹ ಆಹಾರ ಅದು ಖಾರ ಆಗಿದ್ರೆ, ಹುಳಿಯಾಗಿದ್ರೆ, ಕಹಿಯಾಗಿದ್ರೆ ಆ ಮಗುವಿಗೆ ಅದರಿಂದ ಪರಿಣಾಮ ಆಗ್ತದೆ. ಅಲ್ಲಿ ಗರ್ಭಾವಸ್ಥೆಯಲ್ಲಿ ಇದ್ದುಕೊಂಡು ಮುಂದೆ ಮತ್ತೆ ಹುಟ್ಟುತ್ತಾನೆ. ಮತ್ತೆ ಹುಟ್ಟಿ ಮತ್ತದೇ ಈ ಸಂಸಾರದ ದುಃಖಕ್ಕೆ ಒಳಗಾಗ್ತಾನೆ. ಆದ್ರಿಂದ ಈ ಸಂಸಾರದ ದುಃಖ ತಪ್ಪಿದ್ದಲ್ಲ. ಸಂಸಾರದ ದುಃಖ ತಪ್ಪಬೇಕು ಅಂತಂದ್ರೆ ಏನ್ ಮಾಡಬೇಕು ಅಂತ ಹೇಳಿದ್ರೆ ಭಗವಂತನ ಸ್ಮರಣೆಯನ್ನ ನೀನು ಯಾವಾಗಲೂ ಮಾಡ್ತಾ ಇರು. ಈ ಭಗವಂತನ ಸ್ಮರಣೆ ಸಂಸಾರದ ಭಯವನ್ನು ಅದು ನಾಶ ಮಾಡ್ತದೆ ಅಂತೇಳಿ ಪರಮಾತ್ಮ ದೇವಹೂತಿಗೆ ಉಪದೇಶವನ್ನು ಮಾಡ್ತಾನೆ.